ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ತಮಿಳುನಾಡಿನ ಮುಖ್ಯಮಂತ್ರಿ ಕೆ ಸ್ಟಾಲಿನ್ನ ಆರ್ಭಟ ಮಿತಿ ಮೀರ್ತಾ ಇದೆ. ಕಳೆದ ಒಂದು ವಾರದಿಂದ ಈತನ ವರಾತವನ್ನು ನೀವು ಗಮನಿಸಿದ್ದೀರಿ ಅಂತ ಭಾವಿಸ್ತೀನಿ. ರಾಜಕಾರಣಿ ಯಾವಾಗಲೂ ಒಂದು ವಿಷಯವನ್ನು ಎತ್ಕೊಂಡು ಪದೇ ಪದೇ ಅದೇ ವಿಷಯವನ್ನು ಮಾತಾಡ್ತಾ ಇದ್ದಾರೆ ಅಂದರೆ ಅದರ ಹಿಂದೆ ಏನೋ ಒಂದು ಸಂಚುಗಾರಿಕೆ ಇರುತ್ತೆ, ಪಿತೂರಿ ಇರುತ್ತೆ ಅಂತ ನಾವು ಜನಸಾಮಾನ್ಯರು ಸ್ಪಷ್ಟವಾಗಿ ತಿಳ್ಕೋಬೇಕು. ಈಗ ಕೆ ಸ್ಟಾಲಿನ್ ಹೊಸದಾಗಿ ತೆಗೆದಿರೋ ವರಾತ ಏನೂ ಅಲ್ಲ, ಇದು ಹಳೆಯ ವರಾತ. ಈಗ ಅದಕ್ಕೆ ಪುಟವು ಕೊಟ್ಟು ಜಾಸ್ತಿ ಮಾಡ್ತಾ ಇದ್ದಾರೆ. ಏನು, ನಮಗೆ ತ್ರಿಭಾಷಾ ಸೂತ್ರ ಇಷ್ಟ ಇಲ್ಲ, ನಾವು ಅದನ್ನು ಒಪ್ಕೊಳ್ಳೋದಿಲ್ಲ. ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ 3 ಭಾಷೆಗಳನ್ನು ಕಲಿಯಬೇಕು ಅನ್ನುವಂಥ ನೀತಿ ಏನಿದೆ, ಆ ನೀತಿಗೆ ನಮ್ಮ ಒಪ್ಪಿಗೆ ಇಲ್ಲ. ಮೊದಲನೇದಾಗಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಏನಿದೆ ಅಂತ ಹೇಳ್ಬಿಡ್ತೇನೆ. 3 ಭಾಷೆಯನ್ನು ಕಲಿಬೇಕು. 3 ಭಾಷೆ ಪ್ರಾಥಮಿಕ ಹಂತದಲ್ಲಿ ಮಾತೃಭಾಷೆಯಲ್ಲಿಯೇ ಕಂಪಲ್ಸರಿ ಕಲಿಯಲೇಬೇಕು ಕಡ್ಡಾಯವಾಗಿ. ಅದಾದ ಮೇಲೆ ಒಂದು ಇಂಗ್ಲೀಷು, ಇನ್ನೊಂದು ಬೇರೆ ಯಾವುದೇ ಭಾರತೀಯ ಭಾಷೆ, ಅದು ಕನ್ನಡ ಆಗಿರ್ಬೋದು, ಮರಾಠಿ ಆಗಿರಬಹುದು, ಯಾವ ಭಾಷೆ ಆದರೂ ಕಲಿಬಹುದು. ಆದರೆ ಕೆ ಸ್ಟಾಲಿನ್ ಹೇಳೋದೇನು ಅಂತಂದರೆ ಹಿಂದಿಯನ್ನು ನಮ್ಮ ಮೇಲೆ ಹೇರುತ್ತಿದ್ದಾರೆ. ಮೊದಲನೇದಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಹಿಂದಿ ಕಡ್ಡಾಯ ಅಂತ ಎಲ್ಲಿಯೂ ಇಲ್ಲ. ಒಂದು ಮಾತೃಭಾಷೆ, ಒಂದು ಇಂಗ್ಲೀಷ್ ಭಾಷೆ, ಇನ್ನೊಂದು ಭಾರತೀಯ ಭಾಷೆ. ಆದರೆ ಕೆ ಸ್ಟಾಲಿನ್ ಜನರ ದಾರಿ ತಪ್ಪಿಸ್ತಾ ಇರೋದು ಹೇಗೆ ಅಂತಂದರೆ ಹಿಂದಿಯನ್ನು ನಮ್ಮ ಮೇಲೆ ಹೇರುವಂಥ ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮಾಡ್ತಾ ಇದೆ. ಹಾಗಾದರೆ ನಿಮ್ಮ ನಿಲುವೇನು? ನಾವು ದ್ವಿಭಾಷಾ ಸೂತ್ರವನ್ನು ಕಲಿಸ್ತೀವಿ. ಯಾವುದು ದ್ವಿಭಾಷಾ ಸೂತ್ರ? ಒಂದು ತಮಿಳು ಕಲಿಸ್ತೀವಿ, ಇನ್ನೊಂದು ಇಂಗ್ಲೀಷ್ ಕಲಿಸ್ತೀವಿ. ನೋಡಿ, ಇವರಿಗೆ ವಿದೇಶಿ ಆಂಗ್ಲ ಭಾಷೆ ಓಕೆ, ಭಾರತದ್ದೇ ಆದಂಥ ಹಿಂದಿ ಭಾಷೆ ಬೇಡ. ಆಯಿತು, ನಿಮ್ಗೆ ಹಿಂದಿ ಭಾಷೆ ಬೇಡ, ಬೇರೆ ಯಾವುದೇ ಭಾಷೆಯನ್ನು ಕಲಿಸಿ. ನೀವು ಇನ್ನೊಂದು ಭಾಷೆಯನ್ನು ತಮಿಳುನಾಡಿನಲ್ಲಿರುವಂಥ ಜನತೆ ಯಾಕೆ ಕಲಿಬಾರ್ದು? ಅವರು ಮರಾಠಿ ಕಲೀಲಿ, ತೆಲುಗು ಕಲೀಲಿ, ಕನ್ನಡ ಕಲೀಲಿ. ಭಾಳಷ್ಟು ಕಡೆ ಅವರಿಗೆ ಬಾರ್ಡರ್ ಬರೋದು, ಕರ್ನಾಟಕನೂ ಬರುತ್ತೆ, ಆಂಧ್ರ ಪ್ರದೇಶ ಬರುತ್ತೆ, ತೆಲುಗು ಕಲೀಲಿ, ಕನ್ನಡ ಕಲೀಲಿ. ಆದರೆ ಹಾಗಲ್ಲಂತೆ. ಅಂದರೆ ಇವರ ಉದ್ದೇಶ ಏನು ಅಂತಂದರೆ ತಮಿಳುನಾಡಿನ ಜನರ ಅಮಾಯಕ ಮತದಾರರನ್ನು ಅವರನ್ನು ದಿಕ್ಕು ತಪ್ಪಿಸಬೇಕು. ತನ್ಮೂಲಕ ಒಂದು ವಿಷಯವನ್ನು ಹೇರಬೇಕು. ಏನಂದರೆ ಕೇಂದ್ರ ಸರ್ಕಾರ ನಮ್ಮ ಮೇಲೆ ಮತ್ತೊಂದು ಭಾಷೆಯನ್ನು ಹೇರ್ತಾ ಇದೆ, ತನ್ಮೂಲಕ ತಮಿಳು ಅನ್ನುವಂಥ ಭಾಷೆಯನ್ನು ಕೊಂದು ಹಾಕ್ತಾ ಇದೆ. ಎಲ್ಲಿಯಾದರೂ ಇದನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಏನ್ರಿ? ಕಳೆದ ಒಂದು ವಾರ 10 ದಿವಸದಿಂದ ಪ್ರತಿ ದಿವಸ ಪದೇ ಇದೇ ವರಾತವನ್ನು ಈ ಮನುಷ್ಯ ನಡೆಸ್ತಾ ಇದ್ದಾನೆ. ಇದಕ್ಕೆ ಕಾರಣ ಇದೆ. ಕಾರಣ ಏನಪ್ಪ ಅಂತಂದರೆ ಬರುವ 2026 ಮಾರ್ಚ್ ಏಪ್ರಿಲ್ನಲ್ಲಿ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ ಇದೆ. ತಮಿಳುನಾಡಿನಲ್ಲಿ ಈಗ ಆಡಳಿತ ವಿರೋಧಿ ಅಲೆ ಇದೆ. ತನ್ನ ಮಗ ಕೆ ಸ್ಟಾಲಿನ್ ತನ್ನ ಮಗನಾದಂಥ ಉದಯನಿಧಿ ಸ್ಟಾಲಿನನ್ನು ಮುಖ್ಯಮಂತ್ರಿಯಾಗಿ ಮಾಡಬೇಕಾದಂಥ ಅನಿವಾರ್ಯತೆ ಆತನಿಗಿದೆ. ಹೀಗಾಗಿ ಯಾವುದು 1960ರ ದಶಕದಿಂದ ತಮಿಳುನಾಡಿನಲ್ಲಿ ಮಾಡ್ಕೊಂಬರ್ತಾ ಇದ್ದಾರಲ್ಲ, ಹಿಂದಿ ವಿರೋಧ ಅಂತೇಳಿ ಶುರು ಮಾಡಿದಾರಲ್ಲ, ಅದನ್ನೇ ಮುಂದುವರಿಸಿಕೊಂಡು ಹೋಗುವಂಥ ಸಂಪ್ರದಾಯವನ್ನು ಈ ಬಾರಿ ಮತ್ತೆ ಮುಂದುವರಿಸ್ಕೊಂಡು ಹೋಗುವಂಥ ಇದನ್ನು ನಡೆಸ್ತಾ ಇದ್ದಾರೆ. ಇಲ್ಲಿವರೆಗೂ ಇನ್ನೊಂದು ಮಾಡಿದರು, ಏನಂತ, ಹಿಂದೂ ವಿರೋಧಿ ಅಲೆಯನ್ನು ಸೃಷ್ಟಿಸುವಂಥ ಒಂದು ಪ್ರಯತ್ನವನ್ನು ತಮಿಳುನಾಡಿನಲ್ಲಿ ಈತನ ಮಗನೇ ಶುರು ಮಾಡ್ದ, ಉದಯನಿಧಿ ಸ್ಟಾಲಿನ್. ಹಿಂದೂ ಧರ್ಮ ಅಂದರೆ ಅದು ಕೋವಿಡ್ ಥರ, ಅದು ಮಲೇರಿಯಾ, ಅದನ್ನು ಮೂಲೋತ್ಪಾಟನೆ ಮಾಡಬೇಕು, ಈ ರೀತಿಯಾದಂಥ ನಿರಂತರವಾದ ದಾಳಿಯನ್ನು ಮಾಡಿದರು. ಆದರೆ ಯಾವಾಗ ಇದು ವರ್ಕ್ ಆಗೋದಿಲ್ಲ ಅಂತ ಗೊತ್ತಾಯಿತೋ ಆವಾಗ ಈಗ ಅವ್ರಿಗಿರುವಂಥ ಸಮಸ್ಯೆ 2 ಸ್ವಾಮಿ. ಅವರಿಗೆ ಒಂದು ರಾಜ್ಯದಲ್ಲಿರುವಂಥ ಅಣ್ಣಾ DMK ಅನ್ನುವಂಥ ಪಕ್ಷವನ್ನು ಎದುರಿಸಬೇಕು, ಚುನಾವಣೆಯ ಸಂದರ್ಭದಲ್ಲಿ ಎದುರಿಸಬೇಕು. ಅಣ್ಣಾ DMK ಪಕ್ಷ ಸಂಪೂರ್ಣವಾಗಿ ಗೆಲುವನ್ನು ಸಾಧಿಸದೆ ಹೋದರೂ ಅದು ಮಿತ್ರ ಪಕ್ಷಗಳನ್ನ ಇಟ್ಟುಕೊಂಡು ಇವರಿಗೆ ತೊಂದರೆ ಕೊಡುವ ಮಟ್ಟಿಗೆ ಮಾತ್ರ ಇವತ್ತಿಗೂ ಕೂಡ ಅದು ಅಸ್ತಿತ್ವದಲ್ಲಿದೆ. ಅದಕ್ಕೆ ಸಂಘಟನೆ ಇದೆ, ಕಾರ್ಯಕರ್ತರಿದ್ದಾರೆ, ಇತಿಹಾಸ ಇದೆ. ಅದು ಯಾವಾಗ ಬೇಕಾದರೂ ಪುಟಿದೆ ಹೇಳುವಂಥ ಸಾಧ್ಯತೆ ಇದೆ. ಜಯಲಲಿತಾ ಹೋದ ತಕ್ಷಣ ಸಂಪೂರ್ಣ ಪತನ ಆಗಿ ಏನು ಬಿದ್ದಿಲ್ಲ. ಅದು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ. ತನ್ನ ಮತ ಬ್ಯಾಂಕ್ ಎಷ್ಟಿರಬೇಕೋ ಆ ಮಟ್ಟಿಗೆ ಅದು ಉಳಿಸ್ಕೊಂಡಿದೆ. ಎರಡನೇದವ್ರಿಗೆ ಭಾರಿ ದೊಡ್ಡ ತಲೆನೋವಾಗಿರೋದೇನೆಂದರೆ ಅಲ್ಲಿ ಅಣ್ಣಾಮಲೈ ನಡೆಸ್ತಾ ಇರುವಂಥ ಅತಿ ದೊಡ್ಡದಾದಂಥ ಸಂಚಲನೆ ಕೇಂದ್ರ ಸರ್ಕಾರದ ಇವತ್ತಿರುವಂಥ ಪರಿಸ್ಥಿತಿ.
ಕೇಂದ್ರ ಸರ್ಕಾರ ಇವತ್ತು ಎಲ್ಲೆಲ್ಲಿ ಭಾರತೀಯ ಜನತಾ ಪಾರ್ಟಿ ಚುನಾವಣೆ ನಡೀತಾ ಇದೆಯೋ ಎಲ್ಲ ಕಡೆ ಗೆಲುವನ್ನು ಸಾಧಿಸ್ತಾ ಇದೆ. ಅದು ಹರಿಯಾಣ ಆಗಿರಬಹುದು, ಅದು ದಿಲ್ಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದ ಮೇಲೆ MK ಸ್ಟಾಲಿನ್ಗೆ ನಿದ್ದೆ ಹತ್ತುತ್ತಾ ಇಲ್ಲ. ಈಗ ನಾವೇನಾದರೂ ಇಲ್ಲಿಯ ಜನರನ್ನು ಕುಮ್ಮಕ್ಕು ಕೊಟ್ಟು ಎಬ್ಬಿಸಲಿಲ್ಲ ಅಂದರೆ ಈ ಬಾರಿಯ ಚುನಾವಣೆಯಲ್ಲಿ ಸೋಲ್ತೀವಿ ಅಂತ ಸ್ಪಷ್ಟವಾಗಿ MK ಸ್ಟಾಲಿನ್ಗೆ ಗೊತ್ತಾಗಿದೆ. ಅದಕ್ಕೆ ಕಾರಣವನ್ನು ತೋರಿಸ್ತಾ ಇರೋದು ಏನಂತಂದರೆ, ನಮಗೆ ಈ ರೀತಿಯ ರಾಷ್ಟ್ರೀಯ ಶಿಕ್ಷಣ ನೀತಿ ಬೇಡ, ತ್ರಿಭಾಷಾ ಸೂತ್ರ ಬೇಡ, ದ್ವಿಭಾಷೆ ಸಾಕು ನಮಗೆ ಅಂತ. ಇದರ ಜೊತೆ ಇನ್ನೊಂದು ಆಟವನ್ನು ಈತ ಆಡ್ತಾ ಇದ್ದಾನೆ. ಅದೇನು ಆಟ ಅಂತಂದರೆ, ಈಗ ಡಿಲಿಮಿಟೇಷನ್ ಮಾಡ್ತಾರೆ 2026ರಲ್ಲಿ. 1971ರಲ್ಲಿ ಆಗಿತ್ತು. ಜನಸಂಖ್ಯೆಯ ಆಧಾರಿತ ಸೀಟುಗಳ ಸಂಖ್ಯೆ ಜಾಸ್ತಿ ಆಗುವುದರ ಕುರಿತಾಗಿ ನಡೆಯಬೇಕಾದಂಥ ಹಳೆಯ ಬ್ಯಾಲೆನ್ಸ್ ಅದು. ಆ ಸಂದರ್ಭದಲ್ಲಿ ಸೀಟುಗಳ ಸಂಖ್ಯೆ ತಮಿಳುನಾಡಿಗೆ ಮೋಸ ಆಗತ್ತೆ ಅಂತ ಒಂದು ಸುದ್ದಿ ಹಬ್ಬಿಸ್ಬಿಡೋದು. ಇದು ಹೇಗೆ ಅಂತ ಮೊದಲು ಹೇಳ್ಬಿಡ್ತೇನೆ. ಈಗ 1971ರಿಂದ ಇಲ್ಲಿವರೆಗೂ ಜನಗಣತಿ ಆಗಿದ್ದಾವೆ. ಆದರೆ ಜನಸಾಂದ್ರತೆ ಆಧಾರದ ಮೇಲೆ ಸಂಸತ್ ಸದಸ್ಯರ, ವಿಧಾನಸಭಾ ಸದಸ್ಯರ ಸಂಖ್ಯೆಯನ್ನು ಜಾಸ್ತಿ ಮಾಡಿಲ್ಲ. ಉದಾಹರಣೆಗೆ ಉತ್ತರ ಪ್ರದೇಶ ಅಂತ ತಗೊಳ್ಳಿ. ಉತ್ತರ ಪ್ರದೇಶದಲ್ಲಿ 80 ಜನ ಸಂಸತ್ ಸದಸ್ಯರಿದ್ದಾರೆ. ಡಿಲಿಮಿಟೇಷನ್ ಆದಮೇಲೆ, ಜನಸಂಖ್ಯೆ ಆಧಾರದ ಮೇಲೆ ಅದು 160 ಆಗ್ಬೋದು. ಹಾಗಂತ ತಮಿಳುನಾಡಿನಲ್ಲಿರುವಂಥ 39 + 1 ಏನಿದೆಯಲ್ಲ, 39 ಜನ ಸಂಸತ್ ಸದಸ್ಯರು ತಮಿಳುನಾಡಿನಲ್ಲಿ, ಒಂದು ಪಾಂಡಿಚೇರಿ 40 ಇದಲ್ಲ, ಅದು 40ಕ್ಕೆ 40 ಉಳಿಯೋದಿಲ್ಲ. ಅನುಪಾತದ ಆಧಾರದ ಮೇಲೆ ಅಲ್ಲಿ 160 ಆದಾಗ ತಮಿಳುನಾಡಿನಲ್ಲಿ ಅದು 80 ಆಗತ್ತೆ. ಆವಾಗ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ. ಇದನ್ನು ಸ್ಪಷ್ಟವಾಗಿ ನಿನ್ನೆ ಕೊಯಮತ್ತೂರಿಗೆ ಈಶಾ ಫೌಂಡೇಶನ್ಗೆ ಬಂದಂಥ ಅಮಿತ್ ಶಾ ಅವರು ಸ್ಪಷ್ಟಪಡಿಸಿದ್ದಾರೆ. ಯಾವ ಕಾರಣಕ್ಕೂ ಈ ರೀತಿಯ ಮಲತಾಯಿ ಧೋರಣೆಯನ್ನು ಮಾಡೋದಿಲ್ಲ ನಾವು. ಮೂಲ ಉದ್ದೇಶ ಇರುವುದೇ ಎಲ್ಲ ಕಡೆ ಸರಿಯಾಗಿ ಅನುಪಾತದ ಆಧಾರದಲ್ಲಿ ಜನಪ್ರತಿನಿಧಿಗಳು ಬರಲಿ ಅಂತ ಇದೆ. ಆದ್ದರಿಂದ ತಮಿಳುನಾಡು ಜನರಿಗೆ ಯಾವುದೇ ಮೋಸ ಆಗೋದಿಲ್ಲ ಅಂತ ನಿನ್ನೆ ಅಮಿತ್ ಶಾ ಅವರು ಸ್ಪಷ್ಟಪಡಿಸಿಬಿಟ್ರು. ಇದನ್ನೇ ಇಟ್ಟುಕೊಂಡು ರಾಜಕೀಯ ಮಾಡಲಿಕ್ಕೆ ಈತ ಪ್ರಯತ್ನ ಮಾಡಿದರು MK ಸ್ಟಾಲಿನ್ ಹೇಳ್ತಾರೆ, ಇವರು ಡಿಲಿಮಿಟೇಷನ್ ಆಧಾರದಲ್ಲಿ ಬೇರೆ ಕಡೆ ಸೀಟುಗಳು ಜಾಸ್ತಿ ಆಗಿಬಿಡ್ತವೆ, ನಾವು ತಮಿಳುನಾಡಿನ ಜನ ಮಲತಾಯಿ ಧೋರಣೆಯಿಂದಾಗಿ ಮೋಸವನ್ನು ಅನುಭವಿಸಬೇಕಾಗತ್ತೆ, ಆದ್ದರಿಂದ ಕೇಂದ್ರದ ವಿರುದ್ಧ ನಾವು ಹೋರಾಟವನ್ನು ಮಾಡೋಣ. ನೋಡಿ ಯಾವ ರೀತಿಯ ದುಷ್ಟ ನೀಚ ರಾಜಕಾರಣಕ್ಕೆ ಇವರು ಇಳಿದಿದ್ದಾರಂತೆ. ಮೊದಲೇದಾಗಿ ಮಲತಾಯಿ ಧೋರಣೆ ಅನ್ನೋದೇ ತಪ್ಪು. ಈ ದೇಶದ ಎಲ್ಲ ರಾಜ್ಯಗಳಿಗೂ ಏನೇನು ಸಲ್ಲಬೇಕು ಎಲ್ಲ ಸಂಪನ್ಮೂಲಗಳು ಸಲ್ತವೆ. ಎಲ್ಲ ಸ್ಕೀಮ್ಗಳು ಎಲ್ಲರಿಗೂ ತಲುಪು ಹಾಗೆ ನರೇಂದ್ರ ಮೋದಿ ಅವರು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇದೆ. ಅದು ತಮಿಳುನಾಡು ಜನ ದುಡ್ಡು ತೊಗೊಳಲ್ವಾ? ತಗೋತಾರೆ. ಆಯುಷ್ಮಾನ್ ಯೋಜನೆ ಇದೆ. ತಮಿಳುನಾಡಿನ ಜನರಿಗೆ ಆರೋಗ್ಯ ವಿಮೆಯನ್ನು ಮಾಡಿಸ್ಕೊಳ್ಳೋದಿಲ್ವಾ? ಮಾಡಿಸ್ಕೋತಾರೆ. ಹೆದ್ದಾರಿಗಳಾಗ್ತವೆ. ತಮಿಳುನಾಡಿನಲ್ಲಿ ಹೆದ್ದಾರಿಗಳಾಗೋದಿಲ್ವಾ? ಆಗ್ತವೆ. ಎಲ್ಲವೂ ಈ ದೇಶದಲ್ಲಿ ಯಾವ್ಯಾವ ಸವಲತ್ತುಗಳು ಸಲ್ಲಬೇಕೋ ಎಲ್ಲ ಸವಲತ್ತುಗಳು ಸಲ್ತವೆ. ಆದರೆ ಅಮಾಯಕ ಜನರನ್ನು ದಾರಿಗೆ ತಪ್ಪಿಸಲಿಕ್ಕೆ ಏನು ಬೇಕೋ ಅದನ್ನು ಈ ದುಷ್ಟ ರಾಜಕಾರಣಿಗಳು ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾರೆ. ಈ ಬಾರಿ ಅವರಿಗೆ ಭಯ ಇರೋದು ಇನ್ನೊಂದು ಡಾರ್ಕ್ ಹಾರ್ಸ್ ಇದೆ ಅಲ್ಲಿ. ಯಾರು? ವಿಜಯ್ ಜೋಸೆಫ್ ಎನ್ನುವಂಥ ಈ ವಿಜಯ್ ಇದ್ದಾರಲ್ಲ, ನಿನ್ನೆ ಪ್ರಶಾಂತ್ ಕಿಶೋರ್ನನ್ನು ಭೇಟಿಯಾಗಿದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ಈ ಬಾರಿ ಅವರ ಮತಗಳು ಮತ್ತು ಅವರ ಪ್ರಭಾವಳಿ ನಿಜಕ್ಕೂ ಕೆಲಸ ಮಾಡುತ್ತೆ ಅಂತ MK ಸ್ಟಾಲಿನ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಎರಡನೇದಾಗಿ ಅಣ್ಣಾ DMK ಈ ಬಾರಿ ಭಾರತೀಯ ಜನತಾ ಪಾರ್ಟಿಯ ಜೊತೆ ಅಲಯನ್ಸ್ ಮೈತ್ರಿ ಆಗತ್ತೆ ಅನ್ನೋದು ಆತನಿಗೆ ಖಚಿತವಾಗಿದೆ. ನೋಡಿ, ಅಣ್ಣಾ DMKಯ ಸಖ್ಯ ಇಲ್ಲದೆ, ಮೈತ್ರಿ ಇಲ್ಲದೆ ಮೊನ್ನೆ ನಡೆದ ಚುನಾವಣೆಯ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ 11% ಮತಗಳನ್ನು ಪಡೆದಿದೆ. ತಮಿಳುನಾಡಿನಲ್ಲಿ 11%, 2%, 3% ಇದ್ದಂಥ ಪಕ್ಷ. ಅಲ್ಲಿಗೆ ಅಣ್ಣಾಮಲೈ ಎಷ್ಟು ಕೆಲಸ ಮಾಡಿರ್ಬೋದು ಆಲೋಚನೆ ಮಾಡಿ. DMK ಪಕ್ಷ ಇದ್ದಾಗಲೂ ಕೂಡ, DMK ಪಕ್ಷದ ಮೈತ್ರಿ ಇದ್ದು ಕಾಂಗ್ರೆಸ್ ಕೂಡ ಭಾರತೀಯ ಜನತಾ ಪಾರ್ಟಿಯ ಶೇಕಡಾವಾರು ಮತವನ್ನು ಪಡೀಲಿಕ್ಕೆ ಸಾಧ್ಯ ಆಗಲಿಲ್ಲ. ಭಾರತೀಯ ಜನತಾ ಪಾರ್ಟಿ 11% ಪಡೆದ್ರೆ ಕಾಂಗ್ರೆಸ್ ಕೇವಲ 10%ಗೆ ತೃಪ್ತಿ ಪಟ್ಕೋಬೇಕಾಯಿತು. ಅಂದರೆ 1966ರಲ್ಲಿ ಯಾವತ್ತು ಕಾಂಗ್ರೆಸ್ ಧೂಳಿಪಟ್ಟಾಯಿತು ತಮಿಳುನಾಡಿನಲ್ಲಿ, ಅಲ್ಲಿಂದ ಇಲ್ಲಿಯವರೆಗೂ ಉದ್ಧಾರ ಆಗಿಲ್ಲ. ಇವರೇನು ಸೀಟು ಬಿಟ್ಟುಕೊಡ್ತಾರೋ DMK ಅವರು, ಆ ಸೀಟಿನಿಂದ ತೃಪ್ತಿ ಆಗಬೇಕೇ ವಿನ ಕಾಂಗ್ರೆಸ್ಗೆ ಅಲ್ಲಿ ಬೇರೆ ದಾರಿಯೇ ಇಲ್ಲ, ಈಗಲೂ ಇಲ್ಲ. ಈತನಿಗೆ DMKಗಿರುವ ಸಮಸ್ಯೆ ಏನಂದರೆ, ಯಾವ 1960ರಿಂದ ನಿರಂತರವಾಗಿ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಅಂತ ರಾಜಕಾರಣ ಮಾಡ್ಕೊಂಬಂದ್ರು, ಆ ಫಾರ್ಮುಲಾ ಈ ಬಾರಿ ನಡೆಯೋದಿಲ್ಲ ಅನ್ನುವಂಥ ಭಯ ಆತನನ್ನು ಕಾಡ್ತಾ ಇದೆ. ಹೀಗಾಗಿ ಬೆಳಗ್ಗೆ ಎದ್ದರೆ ಈತ ಈ ರೀತಿಯಾದಂಥ ಆರ್ಭಟವನ್ನು ಮಾಡ್ತಾ ಇದ್ದಾರೆ. ಆದರೆ ತಮಿಳುನಾಡು ಜನತೆ ಇತ್ತೀಚಿನ ದಿನಗಳಲ್ಲಿ ಮನಸ್ಥಿತಿ ಬದಲಾಯಿಸಿಕೊಂಡು ಮತಗಳನ್ನು ಬೇರೆಯವರಿಗೆ ಹಾಕ್ತಾರಾ
ಅದು ಕಾದು ನೋಡಬೇಕಾದಂಥ ಸಂದರ್ಭ. 2026 ಮಾರ್ಚ್ ಏಪ್ರಿಲ್ ನಿನ್ನೆ ಅಮಿತ್ ಶಾ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಬಾರಿ ಕಾರ್ಯಕರ್ತರು ಒಗ್ಗೂಡಿ ಈ ಜಾತಿ ಆಧಾರಿತ, ಈ ವಂಶ ಪಾರಂಪರ್ಯ ಆಧಾರಿತ ಭಾಷೆಯನ್ನು ಹೆಸರಿಟ್ಟುಕೊಂಡು ರಾಜಕಾರಣ ಮಾಡೋರಿಗೆ ಕಾಡೆ ಮಲಗಿಸಿ ಅಂತ ಕರೆಯನ್ನು ಕೊಟ್ಟಿದ್ದಾರೆ. ಕೆಲಸ ಈಗಾಗಲೇ ಶುರುವಾಗಿದೆ. ಏನಾಗತ್ತೆ ಕಾದು ನೋಡೋಣ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.